ನಮಸ್ಕಾರ, ವೆಲ್ಕಮ್ ಟು ಮೈ ಲೈಫ್ ಸ್ಟೈಲ್ ಕನ್ನಡ ವಿಲಾಗ್ ಚಾನಲ್. ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಾವಿವತ್ತು ಯಾವ ಝೂಗೆ ಬಂದಿದ್ದೀವಿ ಅಂದರೆ ಬ್ರಾಡ್ವೇ ಜುವಾಲಜಿಕಲ್ ಝೂ ಅಂತ ನಾರ್ತ್ ಕೇರಳದಲ್ಲಿದೆ. ಇದು ತುಂಬ ಮಿನಿ ಝೂ ಅಂತ ಹೇಳ್ಬೋದು. ಸೊ ಇದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಆ್ಯಂಡ್ ಕಪಲ್ಸ್ ದೊಡ್ಡವರು ಎಲ್ಲರೂ ಬರ್ಬೋದು. ಸೊ ಇದು ಸ್ವಲ್ಪ ನಾರ್ತ್ ಕೇರಳದಲ್ಲಿ ತುಂಬ ಚಿಕ್ಕ ಝೂ ಅಂತ ಹೇಳ್ಬೋದು. ಸೊ ಬನ್ನಿ, ಇಲ್ಲಿ ಏನೇನಿದೆ ಅಂತ ನೋಡಕ್ಕೆ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಜಿರಾಫೆದು ಒಂಥರ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ ಇದು. ಸೊ ನಾವಿವಾಗ ಎಂಟರ್ ಆಗೋಣ ಅಲ್ಲಿ. ವಾವ್, ನೋಡಿ ಜಿರಾಫೆ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ. ಸೊ ದೊಡ್ಡ ಜಿರಾಫೆ ಇದು, ಇನ್ನೊಂದು ಚಿಕ್ಕ ಮರಿ ಇದೆ ಅಂತೆ. ಗಾಯ್ಸ್, ಇಲ್ಲಿ ರೆಡ್ ಕ್ಯಾಂಗ್ರೋ ಅಂತ ಇದೆ ನೋಡಿ. ದ ರೆಡ್ ಕ್ಯಾಂಗ್ರೋ ಇಸ್ ಐಕಾನಿಕ್ ಸಿಂಬಲ್ ಆಫ್ ಆಸ್ಟ್ರೇಲಿಯಾದಂತೆ. ಸೊ ತುಂಬ ಚೆನ್ನಾಗಿದೆ ಇದೆಲ್ಲ. ಒಂಥರ ಡಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ವೇಟ್ 40 to 160 pounds ವರೆಗಿರುತ್ತೆ ಇದು. ಸೊ ಇದು ಆಸ್ಟ್ರೇಲಿಯನ್ ಕ್ಯಾಂಗ್ರೋ ಅಂತ ಅನಿಸುತ್ತೆ. ರೆಡ್ ಕ್ಯಾಂಗ್ರೋ ಅಂತ ಹಾಕಿದ್ದಾರೆ. ಸೊ ಅಲ್ಲಿ ಮಲ್ಕೊಂಡಿದೆ, ಅಲ್ಲಿ ಮಲಗಿದೆ ಅದು. ಈ ಬಿಸಿಲಿಗೆ ಬಂದಿರೋದ್ರಿಂದ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದಾವೆ ಇವಾಗ. ಬನ್ನಿ ನಾವು ಆ ಕಡೆ ಹೋಗೋಣ. ಸೊ ಎಲ್ಲ ಸೇಫ್ಟಿಯಾಗಿ ಇಟ್ಟಿದ್ದಾರೆ. ಓಕೆ, ಚಿಕ್ಕದೇ ಝೂ ಇದು. ಹಂಗೆ ಕ್ಯಾಮಲ್ ಇದೆ ಅಂತೆ, ಅಲ್ಲಿ ಹೋಗೋಣ. ತುಂಬ ಏನು ಜನ ಇಲ್ಲ ಈಗ. ನೆಕ್ಸ್ಟ್ ಮಾರ್ಚ್ ಎಲ್ಲ ಆದಮೇಲೆ ತುಂಬ ಜನ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನಾದರೂ ಊಟ ಹಾಕ್ಬೋದು, ಹಾಗಾಗಿ ಈ ಥರ ಪೈಪ್ ಥರ ಕೊಟ್ಟಿದ್ದಾರೆ. ಅನಿಮಲ್ಸ್ ಕ್ಯಾನ್ ಬೈಟ್, ಪ್ಲೀಸ್ ಕೀಪ್ ಫಿಂಗರ್ಸ್ ಔಟ್ ಅಂತಲೂ ಬರೆದಿದ್ದಾರೆ. ಸೊ ಹಾಗಾಗಿ ಗ್ಲಾಸ್ ಎಲ್ಲ ತುಂಬ ಹಳೇದು ಅನಿಸುತ್ತೆ. ಸೊ ಹಾಗಾಗಿ ಏನೂ ಕಾಣ್ತಿಲ್ಲ. ಕ್ಯಾಮಲ್ ನನ್ನ ನೋಡಿ ಬರ್ತಾ ಇದೆ ನೋಡಿ, ಅಲ್ಲಿ ಫ್ರೆಂಡ್ ಬಂತು ಅಂತ ಬರ್ತಾ ಇದೆ. ಅದು ತುಂಬ ಏಜ್ ಆಗಿದೆ ಇದು. ಜನ ಬಂತು ಅಂದರೆ ಬರ್ತಾ ಇದೆ ನೋಡಿ. ಇದು ಕ್ಯಾಮಲ್ ತುಂಬ ಅಂದರೆ ತುಂಬ ಏಜ್ ಆಗಿಬಿಟ್ಟಿದೆ. ಯಾವ ಕ್ಯಾಮಲ್ ಯಾವ ಊರ್ದು ಏನು ಗೊತ್ತಿಲ್ಲ ಅಲ್ಲ, ಬಟ್ ನೋಡೋಕ್ಕೆ ಡಿಫ್ರೆಂಟ್ ಇದೆ. ಏನು ಅಮ್ಮ ಅಂತ ಇದೆಯಾ, ಮಾತಾಡ್ಸ್ತಾ ಇದೆಯಾ? ಎಂತ ತಿನ್ನಕ್ಕೆ ತಂದಿಲ್ಲ ಅಂತ ಕೇಳ್ತಾ ಇದೀಯಾ? ನಿಮ್ಮ ಬಾಸ್ ಹೊಡೆದು ಕಳಿಸ್ತಾರೆ ನಮಗೆ. ಸೊ ಇಲ್ಲಿ ನೋಡಿ, ಇವೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾವೆ. ಫುಲ್ ಸಮ್ಮರ್ ಇರೋದಕ್ಕೆ ಹಂಗೆ ಪಾಚಿ ಮಾಡ್ತಾ ಇದ್ದಾವೆ ನೋಡ್ರಿ. ನೋಡಿ, ಇದು ಆಸ್ಟ್ರಿಚ್ ನೋಡಿ. ಇಲ್ಲಿ ತುಂಬ ಆಸ್ಟ್ರಿಚ್ ಇರುತ್ತೆ. ಎಷ್ಟ್ಕೊಂಡು ಇದು ಒಂಥರ ಗ್ರೂಪ್ ಮಾಡಿಬಿಟ್ಟಿದ್ದಾರೆ ಆಸ್ಟ್ರಿಚಿಂದು ಆ್ಯಂಡ್ ಗೋಟ್ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ ಅವ್ರವ್ರ ಫ್ರೆಂಡ್ಸ್ಗಳು. ಇದು ನೋಡಿ, ವೈಟ್ ಆಸ್ಟ್ರಿಚ್ ಇದು ತುಂಬ ಏಜ್ ಆಗಿದೆ. ಇಲ್ಲೆಲ್ಲ ಜಾಸ್ತಿ ಏಜ್ ಆಗಿರೋದೆಲ್ಲ ಇಟ್ಬಿಟ್ಟಿದ್ದಾರೆ. ನಮಗೂ ಒಂಥರ ನೋಡೋಕೆ ಚೆನ್ನಾಗಿರ್ಬೇಕು ಅಂತ ಅನಿಸುತ್ತೆ. ಸೊ ಡೊಮೆಸ್ಟಿಕ್ ಗೋಟ್ ಬ್ರೀಡ್ಸ್ ಅಂತ ಇಲ್ಲಿ ನುಬಿಯನ್ ಗೋಟ್ ಆ್ಯಂಡ್ ಫೇಂಟಿಂಗ್ ಗೋಟ್, ಪಿಜ್ಮಿ ಗೋಟ್, ನೈಜೀರಿಯನ್ ವಾಪ್ ಗೋಟ್, ಬೋರ್ ಗೋಟ್, ಲಮಾಂಚಾ ಗೋಟ್. ಇಲ್ಲಿ ನೋಡಿ, ಇದು ವೇಟ್ ಮಾಡ್ತಾ ಇದೆಯಾ? ಚಿಕ್ ಅಪ್ಪ, ಇದು ಕೋಡ್ ನೋಡಿ ಎಷ್ಟು ದೊಡ್ಡದಾಗಿದೆ ಇದು. ಸೊ ನಾವು ಬಂದುಬಿಟ್ಟಿದ್ದೀವಿ ಅಂತ. ಇದು ಒಂಥರ ಗ್ಲಾಸ್ ತುಂಬ ಬ್ಲರ್ ಥರ ಆಗಿಬಿಟ್ಟಿದೆ, ಏನೆಂದು ಗೊತ್ತಿಲ್ಲ. ಬಟ್ ಪಾಪ ಅದು ನಮ್ಗೆ ಇದು ಕಾಯ್ತಾ ಇದೆ, ಇಲ್ಲಿ ಹಾಕ್ತೀವಿ ನಾವು ಅಂತ. ನಮ್ಮ ಹತ್ರ ಏನೂ ಇಲ್ಲ, ನಿಮ್ಮ ಬಾಸ್ ಏನೂ ಕೊಟ್ಟಿಲ್ಲ ನಮಗೆ ತಿನ್ಸೋಕ್ಕೆ. ಇಲ್ಲಿ ನೋಡಿ, ಒಂಥರ ಬ್ರೌನ್ ಕಲರ್, ಬ್ಲ್ಯಾಕ್ ಕಲರ್ ಆಸ್ಟ್ರಿಚ್ ಇದೆ, ವೈಟ್ ಆಸ್ಟ್ರಿಚ್ ಇದೆ. ಎಷ್ಟು ಒಂಥರ ಚೆನ್ನಾಗಿದೆ ಅನಿಸುತ್ತೆ ಅಲ್ವಾ? ಎಷ್ಟು ಅವಕ್ಕೆ ಒಂಥರ ಫ್ರೀಡಮ್ ಆಗಿ ಆಟ ಆಡ್ಕೊಂಡಿರ್ಬೋದು. ಎಷ್ಟು ದೊಡ್ಡ ಸ್ಪೇಸ್ ಇದೆ ಅದಕ್ಕೆ. ನಮಗಂತ ಇಷ್ಟ ಆಯಿತು. ಅದು ನಾನು ಹೆಂಗೆ ಹೋಗ್ತಾ ಇದ್ದೀನಿ ಹಂಗೆ ಅದನ್ನು ಬರ್ತಾ ಇದೆ. ನಾವೇನಾದ್ರು ತಿನ್ನೋದು ಕೊಡ್ತೀವಿ ಅಂತ ಕಾಯ್ತಾ ಇರುತ್ತೆ. ಅದು ನೋಡಿ, ಗೋಟ್ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ, ಡಿಫ್ರೆಂಟ್ ಆಗಿದೆ. ಬಟ್ ಏನಂದರೆ ಎಲ್ಲ ದೂರ ನಿಂತ್ಬಿಟ್ಟಿದ್ದಾವೆ, ಹಾಗಾಗಿ ನಿಮ್ಗೆ ಅಷ್ಟು ಕಾಣಿಸ್ತಾ ಇಲ್ಲ. ಸೊ ಮ್ಯಾ 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 ಮ್ಯಾ
ಮೇ ಅದು ಹುಡುಕ್ತಾ ಇದೆ ನಾನು ಹೇಳ್ತಾ ಇರೋದಕ್ಕೆ. ನೋಡ್ರಿ ಈ ಥರ ಎಲ್ಲ ಏನೇನೋ ಹಾಕಿದ್ದಾರೆ, ಏನೇನಿದಾವೆ ಅಂತ ಎಲ್ಲ ಇದು ಡಿಸ್ಕ್ರಿಪ್ಷನ್ಸ್ ಅಲ್ಲೆಲ್ಲ ಹಾಕಿದ್ದಾರೆ. ನಾವಂತ ಈ ಥರ ಎಲ್ಲ ಓದೋದಿಲ್ಲ, ಸ್ಕಿಪ್ ಮಾಡಿ ಸುಮ್ಮನೆ ನೋಡ್ಕೊಂತ. ಒಬ್ಬೊಬ್ರಿಗೆ ತುಂಬ ಕ್ಯೂರಿಯಾಸಿಟಿ ಇದೆಲ್ಲ ಡಿಸ್ಕ್ರಿಪ್ಷನ್ ಎಷ್ಟು ಚೆನ್ನಾಗಿ ಓದ್ತಾ ಇರ್ತಾರೆ. ನೋಡಿ ಮತ್ತೆ ಬಂದಿದೆ ಇದು ಗೋಟ್ ಬಂದಿದೆ, ಹೆಂಗಿದೆ ನೋಡಿ ಗೋಟ್. ಇದು ಈ ಗ್ಲಾಸು ಚೆನ್ನಾಗೇ ಇಲ್ಲ. ವಾ ಫುಲ್ ಡಿಚ್ಚಿ ಹೊಡಿತಾ ಇದ್ದಾವೆ ನೋಡಿ, ಇಲ್ಲಿ ಡಿಚ್ಚಿ ಹೊಡಿತಾ ಇದ್ದಾವೆ. ಇದು ನೋಡಿ ಬಂದ್ಬಿಟ್ಟಿದೆ. ಇವು ಡಿಚ್ಚಿ ಹೊಡೆದು ಗ್ಲಾಸ್ ಎಲ್ಲ ಹಾಳು ಮಾಡಿರೋದು ಇವೆ. ಏನು ಒಟ್ಟಿಗೆ ಬಂದ್ಬಿಟ್ಟಿದ್ದಾವೆ ನೋಡಿ. ಇವಾಗ ನಾವು ಬಂದಿದ್ದೀವಿ ಅಂತ ಏನೋ ತಿನ್ಸಕ್ ಕೊಡ್ತೀವಿ ಅಂತ. ಹಾಯ್, ನಿನ್ನ ಹೆಸರು ಏನು? ಓ ಇದು ನೋಡಿ ಅಜ್ಜ ಬರ್ತಾ ಇದೆ, ಗೋಟ್ ಅಜ್ಜ. ಇದು ಇನ್ನು ಎಷ್ಟು ವರ್ಷಪ್ಪ ನಿನಗೆ? ನಾನೇನೋ ತೊಗೊಂಡು ಬಂದಿಲ್ಲ. ವಾ ಇಟ್ಸ್ ನೈಸ್. ಒಂದು ಸ್ವಲ್ಪ ನಾನು ಏನಂದರೆ ಝೂ ಯಾಕೆ ನೋಡೋಕೆ ಬಂದೆ ಅಂದರೆ, ಈ ಫೇಸ್ಬುಕ್ಕಲ್ಲೆಲ್ಲ ತುಂಬ ಪಂಚ್ ಅನ್ನೋದು ಒಂಥರ ಟ್ರೋಲ್ ಆಗ್ತಾ ಇದೆ ಅಲ್ಲ. ಸೊ ಅದಕ್ಕೆ ಒಂಥರ ಏನೋ ಝೂ ನೋಡ್ಕೊಂಬರೋಣ ಅಂತ ಅನಿಸ್ತು. ಸೊ ನಾವು ಬೇರೆ ಝೂಗೆ ಹೋಗ್ಬೇಕಾಗಿತ್ತು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ನೋಡಿದ್ರೆ ಏನು ರಶ್ ಅಂತ ಕೇಳ್ತೀರಾ, ಒಬ್ಬ ಅಷ್ಟು ರಶ್ ಇತ್ತು. ಸೊ ಹಾಗಾಗಿ ಇಲ್ಲಿ ನೋಡಿ ಇದಕ್ಕೆ ಜಿಂಕೆ ಥರದೇ ಇದು. ಸೊ ಫುಲ್ಲು ಒಂಥರ ಇವೆಲ್ಲ ಒಂದು ಸ್ವಲ್ಪ ಡೇಂಜರ್ ಅನಿಸುತ್ತೆ. ಸೊ ಹಾಗಾಗಿ ಡಬಲ್ ಥರ ಹಾಕಿದ್ದಾರೆ ತಂತಿ, ಅಲ್ಲೂ ತಂತಿ ಹಾಕಿದ್ದಾರೆ. ಅಲ್ಲಿ ಒಂಥರ ಇಗ್ಲೋ ಥರ ಈಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ನೋಡಿ ಹೆಂಗೆ ನೋಡ್ತಾ ಇದೆ ಅದು ಆ ಕಡೆದು. ಸೊ ನಿಮಗೆ ಕಾಣ್ತಾ ಇಲ್ಲ ಅನಿಸುತ್ತೆ, ಬಟ್ ಹಾಗೆ ನೋಡಿ ಇಲ್ಲಿ ತೋರಿಸ್ತೀನಿ. ಅನಿಮಲ್ಸ್ ಕ್ಯಾನ್ ಬೈಟ್, ಕಚ್ಚುತ್ತೆ ಅಂತೆ. ಸೊ ಹಾಗಾಗಿ ಹಾಕಿದ್ದಾರೆ. ಇದು ನೋಡಿ ಜಿಂಕೆ ನೋಡಿ, ಈ ಗ್ಲಾಸ್ಗೆಲ್ಲ ಹಾಳು ಮಾಡಿಬಿಟ್ಟಿದ್ದಾವೆ ಇವು. ಸೊ ಹಾಗಾಗಿ ನಾವೇನೋ ಹಾಕ್ತೀವಿ ಅಂತ ಭಾಳ ಪಕ್ಕಡ ಇದಾವೆ ಇವು ನೋಡಿ. ಇದು ಬಂತು ಇದು. ಓ ಮೈ ಗಾಡ್, ಇಟ್ಸ್ ಸೋ ನೈಸ್ ಅಂತ ಅನ್ಸುತ್ತೆ ಈ ಥರ ನೋಡ್ತಾ ಇದ್ರೆ. ಇದು ತುಂಬ ಎಲ್ಲ ಏಜ್ ಆಗಿದ್ದಾವೆ. ಅದು ಚಿಕ್ಕ ಮರಿ ಇದೆ ಅದು. ಓಕೆ, ವೆರಿ ನೈಸ್. ಓಕೆ, ಲೆಟ್ಸ್ ಗೋ. ಇದು ಒಂಥರ ವಿಲೇಜಲ್ಲಿ ಈ ಥರದೊಂದು ಚಿಕ್ಕದಾಗೊಂದು ಝೂ ಮಾಡಿದ್ದಾರೆ. ಅದಕ್ಕೆ ಬ್ರಾಡ್ವೇ ಅಂದರೆ ಫುಲ್ಲು ಅಗ್ರವಾಗಿ ವಿಶಾಲವಾಗಿ ಆ ಥರ ಇದೆ. ಸೊ ನಾವು ಇಲ್ಲಿ ಬನ್ನಿ ಎಂಟ್ರಿ ಆಗೋಣ. ನೋಡೋಕೆ ಚೆನ್ನಾಗಿದೆ, ಒಂಥರ ಫೋಟೋಸ್ ಎಲ್ಲ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ವಾವ್, ಇಟ್ಸ್ ಸೋ ನೈಸ್ ಅಲ್ವಾ. ನಾವು ಇಲ್ಲೂ ಸಹ ನೋಡ್ಬೋದು, ಬಟ್ ಇಲ್ಲೆಲ್ಲ ಗ್ಲಾಸ್ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾವೆ ಅನಿಮಲ್ಸಿಂದು. ಓಕೆ, ವಾ ಕ್ಯಾಮಲ್ಸ್ ಇದೆ ಇಲ್ಲಿ. ಸೊ ನಿಮ್ಗೊಂದು ತೋರಿಸ್ತೀನಿ ಬನ್ನಿ. ವಾ ಕ್ಯಾಮಲ್ ಇದೆ ನೋಡಿ, ಎಷ್ಟು ಏಜ್ ಆಗಿದೆ ಇದು. ಸ್ನಾನ ಮಾಡಿ ಎಷ್ಟು ವರ್ಷ ಆಯ್ತೇನೋ ಆ ಥರ ಇದೆ ಕ್ಯಾಮಲ್. ಸೊ ಎಲ್ಲ ಹಳೇದು ಕ್ಯಾಮಲ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಲಾಸ್ ಅನಿಮಲ್ಸ್, ಇದು ಡ್ರೋಮೆಡರಿ ಕ್ಯಾಮಲ್ ಅಂತ ಇದು. ಸೊ ನಮಗಿಲ್ಲೆಲ್ಲ ಅದು ಡಿಸ್ಕ್ರಿಪ್ಷನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಝೀಬ್ರದು ಇದೆ. ಸೊ ನನಗಿದೆಲ್ಲ ಓದೋಕ್ಕೇನು ಟೈಮ್ ಇಲ್ಲ. ಸೊ ವೆಯ್ಟ್ 650 1300 ಪೌಂಡ್ಸ್ವರೆಗೆ ಇರುತ್ತಂತೆ. ಸೊ 40-50 ಇಯರ್ಸ್ವರೆಗೂ ಇದು ಬದುಕಿರುತ್ತೆ. ಸೊ ನೋಡಿ ಅಲ್ಲೆಲ್ಲ ಕ್ಯಾಮಲ್ಸ್ ಎಲ್ಲ ಎಷ್ಟೊಂದಿದೆ, ಬಟ್ ಎಲ್ಲ ದೂರ ಇರೋದ್ರಿಂದ ನಮ್ಗೆ ಅಷ್ಟು ಝೂಮ್ ಮಾಡಿ ನಾನು ತೋರ್ಸೋದಕ್ಕೆ ಆಗ್ತಾ ಇಲ್ಲ. ಸೊ ಇದೆಲ್ಲ ಒಂಥರ ಹಳೆ ಕ್ಯಾಮಲ್ ಇದೆ, ಅದೊಂದು ಹೊಸದೊಂದು ಕ್ಯಾಮಲ್ ಇದೆ. ಓಕೆ, ಬಟ್ ಏನು ಗೊತ್ತಾ, ಒಂಥರ ಇದು ವಿಲೇಜಿಂದು ಯಾವ ಥರ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಫೀಲ್ ಮಾಡ್ಬೋದು, ಇಲ್ಲೇ ಒಂಥರ ಫೀಲ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಇಲ್ಲಿ ವಿಲೇಜ್. ನಂಗೆ ನೋಡೋಕೆ ಇಷ್ಟ ಆಯಿತು. ಇವಾಗೆಲ್ಲ ಸಮ್ಮರ್ ಸ್ಟಾರ್ಟ್ ಆಗುತ್ತಲ್ವಾ, ಒಂದು ಏಪ್ರಿಲೆಲ್ಲ, ಅವಾಗೆಲ್ಲ ಮರ ಎಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇವಾಗೆಲ್ಲ ವಿಂಟರ್ ಆಗಿರೋದ್ರಿಂದ ಎಲ್ಲ ಇಲ್ಲೆಲ್ಲ ನೋಡಿ ಗಿಡ ಎಲ್ಲ ಹೆಂಗೆ ಇದು ಆಗ್ಬಿಟ್ಟಿದ್ದಾವೆ. ಸೊ ಒಂದು ಸ್ವಲ್ಪ ವೀಕೆಂಡಲ್ಲಿ ಹೊರಗೆ ಬಂದು ಸ್ವಲ್ಪ ಫ್ರೆಶ್ ಅನ್ನಿಸ್ತು. ನೆನೆ ನಾವು ಝೂಗೆ ಹೋಗಿದ್ವಿ, ನಾರ್ತ್ ಕೇರಳ ಝೂ ಅಂತ. ಫುಲ್ ರಶ್ ಅಂದರೆ ರಶ್ಶು. 1-2 ಅವರ್ವರೆಗೆ ಹೋಗಿ ಜರ್ನಿ ಮಾಡ್ಕೊಂಡು ಹೋದ್ವಿ. ಫುಲ್ ಡಿಸಪಾಯಿಂಟೆಡ್ ನಮಗಂತ. ಅಲ್ಲಿ ತುಂಬ ಚೆನ್ನಾಗಿದೆ, ನಾನು ಅಲ್ಲೊಂದು ವಿಲಾಗ್ ಮಾಡಿ ತೋರಿಸ್ತೀನಿ. ಸೊ ಅಲ್ಲಿ ನೋಡಿ ಅದು ಯಾವುದು ಅಂತ ಹೇಳಿದ್ರೆ ಪಕ್ಷಿ ಯಾವುದಿರ್ಬೋದು ರೀ, ಅದು ನವಿಲ್ ಥರ ಬರ್ತಾ ಇದೆ. ಒಂಥರ ಫುಲ್ ಬ್ಲ್ಯಾಕ್ ಕಲರ್ ಒಂಥರ ಇದೆ. ಅದು ನವಿಲೆ ಅನಿಸುತ್ತೆ. ಅದು ಒಂಥರ ಬ್ಲೂ ಕಲರ್ ಅಂತ ನೋಡೋಕೆ ಎಷ್ಟು ಚೆನ್ನಾಗಿದೆ. ಅದು ಝೂಮ್ ಮಾಡ್ತೀರಾ?
ಅದ್ರದ್ದು ಇದು ನೋಡಿ, ಅದ್ರದ್ದು ಎಷ್ಟು ಚೆನ್ನಾಗಿದೆ, ಬ್ಲ್ಯಾಕ್ ಫರ್ ಥರ ಇದೆ. ಆ ಬ್ಲೂ ಕಲರ್ ಮೂತಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅದು. ಹಾಯ್ ಹಾಯ್, ಈ ಕಡೆ ಬಾರೋ. ಹುಡುಗನ ಗೊತ್ತಾಗ್ತಾ ಇಲ್ಲ. ಇವಾಗ ಫುಲ್ ಸಮ್ಮರ್ ಸ್ಟಾರ್ಟ್ ಆಗ್ಬಿಡ್ತು. ಇಲ್ಲಿ ನೋಡಿ, ಇಲ್ಲಿ ಕ್ಯಾಮಲ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ನಾವು ಆ ಕಡೆಯಿಂದ ಬಂದ್ವಿ ಅಲ್ವಾ, ಸೊ ಎಷ್ಟು ನೋಡಬೇಕು ಅಂತ ಎಷ್ಟು ಚೆನ್ನಾಗಿ ಕಾಣ್ತದೆ. ಹುಲ್ ತಿಂತಾ ಇದೆ ಕ್ಯಾಮಲ್. ಇಟ್ಸ್ ಸೋ ನೈಸ್. ವಿ ಲವ್ ಇಟ್. ನಮ್ಗಂತ ಇಷ್ಟ ಆಯಿತು. ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸ್ತು. ಮನೆಗೆ ಇದ್ದು ಬೋರ್ ಆಗ್ತಾಯಿತ್ತು, ವರ್ಕ್ ಮಾಡಿ ಬೋರ್ ಆಗ್ತಾಯಿತ್ತು. ಸೊ ಈ ಥರ ವೀಕೆಂಡಲ್ಲಿ ಹೊರಗೆ ಬಂದು ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ರೆ ಖುಷಿ ಆಗುತ್ತೆ. ಆ್ಯಂಡ್ ಈ ಥರ ಅನಿಮಲ್ಸ್ಗಳೆಲ್ಲ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ನಾವೆಲ್ಲ ಇಂಡಿಯಾ ಇದಲ್ಲಿದ್ದಾಗ ನಾನು ಅನಿಮಲ್ ಪ್ಲಾನೆಟ್ಸ್ ಎಲ್ಲ ತುಂಬ ನೋಡ್ತಿದ್ದೆ. ಜಿಯೋಗ್ರಫಿ ಎಲ್ಲ ತುಂಬ ನೋಡ್ತಿದ್ದೆ. ಎಷ್ಟು ಖುಷಿ ಆಗ್ತಾ ಇತ್ತು ಅವಾಗ ನನಗೆ. ನಾನು ಈ ಥರ ಲೈವಲ್ಲಿ ಬಂದು ನೋಡಬೇಕು ಅಂತೆಲ್ಲ ಅನಿಸ್ತಾ ಇತ್ತು. ನಾನು ಇವಾಗ ಅಮೇರಿಕಾಗೆ ಬಂದಮೇಲೆ ಕೆಲವೆಲ್ಲ ಡಿಫ್ರೆಂಟ್ ಅನಿಮಲ್ಸ್ ಎಲ್ಲ ನೋಡ್ಬೋದು. ಸೊ ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಜಿಂಕೆ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಇದು. ಈ ಥರ ನಾವು ಏನಿದು ಜಿಯೋಗ್ರಫಿಯಲ್ಲೇ ನೋಡಿರೋದು, ನಾನು ಈ ಥರ ಲೈವಲ್ಲಿ ನೋಡ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ ಟು ಸೇ. ವಾವ್. ಹಾಯ್ 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 ಹಾಯ್, ಬಾ ಬಾ ಬಾ. ಬರ್ತಾ ಇದೆ, ಇಲ್ಲಿ ನೋಡಿ ಬರ್ತಾ ಇದೆ ಅದು. ಮಕ್ಕಳು ಬಂದ್ರು ಅಂತ ಹೋಗ್ತಾ ಇದೆ ಅದು. ಸೊ ನೈಸ್. ಅದಕ್ಕೇನೋ ಊಟ ಕೊಡ್ತೀವಿ ಅಂತ ಅದಕ್ಕೆ ಕ್ಯೂರಿಯಾಸಿಟಿ. ಸೊ ಹಾಗಾಗಿ ಈ ಪಾಯಿಂಟಿಗೆ ಬರುತ್ತೆ, ಊಟ ಹಾಕೊಂಡು ಪೈಪಲ್ಲಿ ಬರುತ್ತೆ ಅದು. ಮತ್ತೆ ನಿಮಗೆ ಅದು ಒಂದು ಸ್ವಲ್ಪ ಗೋಟ್ ಅನಿಸುತ್ತೆ. ಆ ಕಡೆ ಹೋಗೋಣ. ಸ್ವಲ್ಪ ದೊಡ್ಡದಿದೆ ಅದು. ಗೋಟ್ ಏನೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಹೋಗಿ ನೋಡೋಣ. ಅವರು ಬೋರ್ಡ್ ಏನಾರು ಹಾಕಿರ್ತಾರೆ. ಸೊ ಇದೇ ಒಂಥರ ಡಿಫ್ರೆಂಟ್ ಥರ ಇದೆ ಇದು. ಈ ಅಮೇರಿಕಾದಲ್ಲೆಲ್ಲ ನಾನು ತುಂಬ ನೋಡಿದ್ದೀನಿ. ಈ ಥರ ಜಾಸ್ತಿ ಅಂದರೆ ಜಾಸ್ತಿ ಎಲ್ಲ ಝೂ ಕಡೆಗೂ ಇರುತ್ತೆ. ಹೋ, ಸೊ ನೈಸ್. ಯಾವುದೋ ನಮ್ಮ ನೋಡ್ತಾ ಇದೆ. ಎಲ್ಲ ಏಜ್ ಆಗ್ಬಿಟ್ಟಿದೆ ಇದು. ಇದಕ್ಕೇನಂತ ಹೇಳ್ತಾರೆ? ಐಲ್ಯಾಂಡ್ ಕ್ಯಾಟಲ್, ಪಾಸ್ಟೋರಸಾರಸ್, ಲಾಮಾ. ನೋಡಿ, ಅದಕ್ಕೆ ಲಾಮಾ ಅಂತ ಹೇಳ್ತಾರಂತೆ. ಇದು ಒಂಥರ ಈ ಎಮ್ಮೆ ಇರುತ್ತಲ್ಲ, ಆ ಥರದ್ದು ಇದು ಹೇಳಬೇಕಂದ್ರೆ. ಆ ಥರ ಜಾತಿದಿದು. ಸೊ ಇದು ಫುಲ್ ಕೂದಲೆಲ್ಲ ಕವರ್ ಆಗಿಬಿಟ್ಟಿದೆ. ಕಣ್ಣಿಗೆ ಕಂಡೇ ಕಾಣ್ತಾ ಇಲ್ಲ, ಅದು ಕೂದಲು ಕವರ್ ಆಗಿರೋದ್ರಿಂದ. ಸೊ ಇದು ಎರಡಿದ್ದಾವೆ, ಒಂದು ದೊಡ್ಡದೊಂದು ಚಿಕ್ಕದಿದೆ. ಐ ಥಿಂಕ್ ಹುಡುಗಿ ಅನಿಸುತ್ತೆ. ಅದು ಆಲ್ರೆಡಿ ಏಜ್ ಆಗಿದ್ದಾವೆ. ಇಲ್ಲೆಲ್ಲ ಏಜ್ ಆಗಿರೋವೆ ಅನಿಮಲ್ಸ್ಗಳು ಇಟ್ಬಿಟ್ಟಿರ್ತಾರೆ, ಏನು ಹೊಸ ತೊಗೊಂಬರೋದೇ ಇಲ್ಲ. ಅಲ್ಲಿ ನೋಡಿ, ಹಸುಗಳು ಕೌಗಳೆಲ್ಲ ಎಷ್ಟ್ಕೊಂಡಿದ್ದಾವೆ. ಇಟ್ಸ್ ಸೋ ನೈಸ್, ರೈಟ್? ಇಟ್ಸ್ ವೆರಿ ಡಿಫ್ರೆಂಟ್. ಇಟ್ಸ್ ಸೋ ನೈಸ್. ಬನ್ನಿ ಹತ್ರ ನೋಡೋಣ. ಇಲ್ಲಿ ನೋಡಿ, ಇದು ಡಾಂಕಿ. ಎಷ್ಟು ಚಿಕ್ಕದಿದೆ ಜಾತಿ ಇದು ಡಾಂಕಿದು. ನೋಡೋಕ್ಕೆ ಎಷ್ಟು ಕ್ಯೂಟ್ ಅನಿಸುತ್ತೆ. ಸೊ ಇಲ್ಲಿ ನೋಡಿ, ಹತ್ರ ಬಂದು ತೊಗೊಂಬನ್ನಿ. ಇಲ್ಲಿ ನೋಡಿ, ಡಾಂಕಿ ಎಷ್ಟು ಚಿಕ್ಕದಿದ್ದಾವೆ, ಎಷ್ಟು ಕ್ಯೂಟ್ ಆಗಿದ್ದಾವೆ. ನೋಡೋದಕ್ಕೆ ಖುಷಿ ಆಗ್ತಾ ಇದೆ. ಸೊ ಅದು ನೋಡಿ, ಮೋಟಾ ಡಾಂಕಿ ಇದ್ದಾವೆ ಎಲ್ಲ. ಓ ಮೈ ಗಾಡ್, ಇಟ್ಸ್ ಸೋ ಕ್ಯೂಟ್. ಕೌ ಎಲ್ಲ ಇಟ್ಟಿದ್ದಾರೆ. ಅದು ನೋಡಿ, ಅದು ನಮಗೆ ಕಾಣ್ತಲ್ಲ, ಬಿಕಾಸ್ ಅವರು ತುಂಬ ಸೇಫ್ಟಿಯಾಗಿ ನಮಗೆ ಇದು ಮಾಡಿದ್ದಾರೆ. ಬಿಕಾಸ್ ಮಕ್ಕಳು ಅಡ್ಡಾಡ್ತಿರ್ತಾರೆ, ಹಾಗಾಗಿ. ಸೊ ನೈಸ್. ಈ ಅಮೇರಿಕಾದಲ್ಲಿ ನಮಗೆ ಏನೇ ನೋಡಿದ್ರು ಎಲ್ಲ ಒಳಗೆ ಹೋಗಿರ್ತವೆ. ನಾವೇ ಒಳಗೆ ಹೋಗಿ ನೋಡಬೇಕೋ ಏನೋ ಗೊತ್ತಿಲ್ಲ. ಆ ವೆದರ್, ಆ ಎನ್ವಿರಾನ್ಮೆಂಟೇ ಹಾಗೆ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ನಾವೇ ಮನೆ ಒಳಗೆ ಇರ್ತೀವಂತೆ. ಇನ್ನು ಪ್ರಾಣಿಗಳು ಅವು ಜಾಗ ಒಳಗೆ ಹೋಗಿರಲ್ವಾ. ಎಲ್ಲಿದೆ ರೀ? ಓ, ಇಲ್ಲಿದೆ ನೋಡಿ, ಕ್ರೊಕೊಡೈಲ್ ಇದೆ ನೋಡಿ ಇಲ್ಲಿ. ಅದು ಬರೀ ಮಲ್ಕೊಳ್ತಾನೆ ಇರುತ್ತೆ ಅನಿಸುತ್ತೆ. ಅದು ಮಲ್ಕೊಂಡೆ ತುಂಬ ಅಂದರೆ ತುಂಬ ಡ್ರಾಮಾಟಿಕ್ ಮಾಡ್ತಾ ಇರುತ್ತೆ. ಅಲ್ಲಿದೆ, ಇಲ್ಲಿದೆ ಇದು. ನಾವು ಆ ಕಡೆ ಹೋದರೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಡಬಲ್ ಅವರು ತಂತಿ ಹಾಕಿ ಸೇಫ್ಟಿ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ಕಾಣ್ತಾ ಇದೆ ಅಲ್ಲ, ಸಖತ್ತಾಗಿ ದೊಡ್ಡದಿದೆ. ನೀವು ಝೂಮ್ ಮಾಡಿ ಗೊತ್ತಾಗುತ್ತೆ ನೋಡಿ. ಅದು ಹೆಂಗೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇದೆ ಅದು.
ಓ ಗಾಡ್, ಇಲ್ಲಿ ನೋಡಿ ಇದು ರೀ, ಇದು ಒಂಥರ ಈ ಏನೋ ಅಂತಾರಲ್ರಿ, ಈ ಥರದಕ್ಕೆ ಏನಂತಾರ್ರಿ ಗೊತ್ತಿಲ್ವಾ? ಥರ ಪಿಗ್ಗಿನ ಜಾತಿ ಅಲ್ಲ ರೀ ಇದು. ಬನ್ನಿ ಅಲ್ಲಿ ನೋಡೋಣ. ಇದಕ್ಕೆ ಕಾಮನ್ ವಾಟ್ ಡಾಗ್ ಅಂತ ಹೇಳ್ತಾರಂತೆ. ಸೊ ಇದು ಎಷ್ಟು ವರ್ಷ ಅಂದ್ರೆ ಒಂದು 7 ಇಂದ 11 ಇಯರ್ಸ್ವರೆಗೂ ಅದು ಜೀವಂತವಾಗಿರ್ತವೆ. ಸೊ ಇದು ವೇಟ್ ಬಂದು 100 ಇಂದ 300 LBS ಅಂತ ಇದೆ. ಸೊ ಇದಕ್ಕೆ ವಾಟ್ ಡಾಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏನಿದ್ರು ಉಲ್ಟಾ ಬಂದು ಮಲ್ಕೊಂಡಿದ್ದಾವೆ. ಏನಾಯ್ತೋ ಏನೋ ಸಡನ್ ಆಗಿ ಓಡ್ ಬಂದ್ವು. ಓ ಮೈ ಗಾಡ್, ಟೂ ಮಚ್ ಸ್ಮೆಲ್ ಬರ್ತಾ ಇದೆ. ಓ ಇಟ್ಸ್ ಸೋ ಡೇಂಜರ್ ಇದೆ. ಅದಕ್ಕೆ ಅವರು ಈ ಥರ ತಂತಿ ಡಬಲ್ ಹಾಕಿ ಇದು ಮಾಡಿದ್ದಾರೆ, ಕರೆಕ್ಟಾಗಿ ಹಾಕಿದ್ದಾರೆ. ನೀವು ಅಂತ ಆ್ಯಕ್ಟಿವ್ ಆಗಿದ್ದೀರಾ ಬಿಡಿ. ಬನ್ನಿ, ಬ್ಯೂಟಿಫುಲ್ ಆಗಿ ಕಲರ್ಸ್ ಇದೆ. ಪ್ಯಾರೆಟ್, ವಾವ್, ಬ್ಯೂಟಿಫುಲ್ ಆಗಿದೆ ಪ್ಯಾರೆಟ್. ಓಕೆ, ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗೋಣ? ಅನಿಮಲ್ ಪ್ಲಾನೆಟ್ ಎಲ್ಲ ನೋಡಿದ್ದೀನಿ, ಲೈವಲ್ಲಿ ಅಂತ ಯಾವತ್ತೂ ನೋಡಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಲೈವಲ್ಲಿ ನೋಡ್ತಾ ಇರೋದು. ಓ ಇದು ಆ ಥರ ಜಾತಿಯಲ್ಲೇ. ಸೊ ಇದು ತುಂಬ ಶಾರ್ಪ್ ಇರುತ್ತೆ ಇದು. ಸೊ ಹಾಗಾಗಿ ಓಕೆ ನೋಡಿ, ಬ್ಲ್ಯಾಕ್ ಸ್ವ್ಯಾನ್ ಅಂತೆ, ಕಪ್ಪುಗಿರೋದು ಸ್ವ್ಯಾನು, ಎಷ್ಟು ಸ್ಮೂತ್ ಆಗಿರ್ತವೆ. ಇದು ಒಂದು ಸ್ವಲ್ಪ ಏನೋ ಒಂಥರ ಇದಾವಪ್ಪ ಸ್ವ್ಯಾನು, ಹಳೇದ ಥರ ಇದೆ. ಓ ಮೈ ಗಾಡ್, ಇದೇ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಡಿಫ್ರೆಂಟ್ ಸ್ವ್ಯಾನ್ ತೊಗೊಂಡು ಬಂದಿರ್ತಾರೆ ಇವರು. ಇಲ್ಲಿ ನೋಡಿ, ವಾವ್, ಇಟ್ಸ್ ಸೋ ಕ್ಯೂಟ್ ಅಲ್ವಾ? ಈ ಥರ ನಾನು ಓಕೆ, ಇನ್ನೊಂದು ಏಪ್ರಿಲ್ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ನಂತರ ನಾವಿರೋದು ನಾರ್ತ್ ಕೇರಳದಲ್ಲಿ ತುಂಬ ಅಂದರೆ ತುಂಬ ಪ್ಲೇಸಸ್ಸಲ್ಲೆಲ್ಲ ಝೂ ಎಲ್ಲ ಇರೋಲ್ಲ. ಸೊ ನಾನು ನಿಮ್ಗೊಂದು ಇನ್ನೊಂದು ಝೂ ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು. ಓಕೆ, ಸೊ ಇಟ್ಸ್ ಸೋ ನೈಸ್. ಆ ಮಂಗ ಕೋತಿಗಳೆಲ್ಲ ಪೈ 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 ಅಂತ ಇದ್ದಾವೆ. ಇಟ್ಸ್ ಸೋ ನೈಸ್. ಇದು ನೋಡಿ ಹೇಗೆ ನೋಡ್ತಾ ಇದೆ ಇದು. ಮೈ ಗಾಡ್, ಒಳ್ಳೆ ನಾಯಿ ಜಾತಿ ಥರ ಬರುತ್ತೆ ಇದು. ಇದಕ್ಕೆ ಏನು ಹೇಳ್ತಾರೆ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ರಫ್ಟ್ ಲೆಮೋನ್ ಅಂತ ಹೇಳ್ತಾರೆ. ವರಿಗೇಟ ಅಂತ ಇದೆ, ಹೇಳೋದಕ್ಕೆ ಬರಲ್ಲ. ಸೊ ಇದು 20-35 ವರ್ಷವರೆಗೂ ಇರುತ್ತಂತೆ. ಸೊ ನೋಡಿ ಹೇಗಿದ್ದಾವೆ ಇವು. ಓ ಮೈ ಗಾಡ್, ಅದಕ್ಕೆ ಎಷ್ಟು ಚೆನ್ನಾಗಿ ಅದಕ್ಕೆ ಒಳಗಡೆ ಎಷ್ಟು ಚೆನ್ನಾಗಿ ಆಟಾಡೋದಾಗಿರ್ಬೋದು, ಆ ಬ್ಯಾಸ್ಕೆಟ್ ಕಟ್ಟಿರ್ಬೋದು, ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಪ್ಲೇ ಗ್ರೌಂಡ್ ಥರ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ದೊಡ್ಡ ಐಸಿದೆ. ಸೊ ಇಲ್ಲಿ ನೋಡಿ ಹೆಂಗ್ ಗ್ರೂಪಲ್ಲಿ ಕೂತಿದ್ದಾವೆ. ಓ ಮೈ ಗಾಡ್, ನಾವು ಏನಾದರೂ ಜಿಯೋಗ್ರಫಿಯಲ್ಲೆಲ್ಲ ನೋಡ್ತಾ ಇದ್ದೆ. ಸೊ ಇದಕ್ಕೆ ರಿಂಗ್ ಟೇಲ್ಡ್ ಲೆಮೋನ್ ಅಂತ ಹೇಳ್ತಾರಂತೆ. ಇದು 5-7 ಪೌಂಡ್ಸ್ವರೆಗಿರುತ್ತೆ ಆ್ಯಂಡ್ 15 to 33 ಇಯರ್ಸ್ವರೆಗೂ ಜೀವಂತವಾಗಿರ್ತವೆ ಅಂತ ಇದೆ. ಓಕೆ, ಬಾಯ್, ಟಾಟಾ. ಓ ಗಾಡ್, ನೋಡಿ, ದಿ ಬ್ರಾಜಾಸ್ ಮಂಕಿ ಅಂತೆ. ಸೊ ಅಲ್ಲಿದೆ ನೋಡಿ ಹೆಂಗಿದೆ ಇದು, ಹೆಂಗೆ ನೋಡ್ತಾ ಇದೆ. ಬರೀ ಹಿಂದೆ ತಿರ್ಕೊಂಡು ಕುತ್ಕೊಂಡಿರ್ತವೆ ಅವು. ನಿಮ್ಮ ಮುಖ ತೋರ್ಸಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದೆ. ಓಯ್ 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 ಮಂಗಣ, ಓಯ್ ಓಯ್ ಓಯ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಒಂಥರ ಇದೆ ಇದು. ಯಾವ ಊರಿಂದಿದು? ಆಫ್ರಿಕಾದ ಅಂತ ಹಾಕಿದ್ದಾರೆ. ಸೊ ಇದು ಆಫ್ರಿಕನ್ದು, ಇದು ಬ್ರಾಜಾಸ್ ಮಂಕಿ ಅಂತ ಇದು. ಸೊ ಇದು ಮೂತಿ ನೋಡಿ ಹೆಂಗಿದೆ, ಈ ಥರ ಇದೆ. ಒಳ್ಳೆ ಹ್ಯಾಟ್ ಹಾಕೊಂಡ ಥರ ಕಾಣ್ತಾ ಇದೆ. ಓಕೆ, ಇದು ಲಿಯೋಪಾರ್ಡ್ ಟಾರ್ಟಾಯ್ಸ್ ಅಂತೆ. ಸೊ ಮೇ ಬಿ ಒಳಗಡೆ ಮಾಡ್ಕೊಂಡು ಇರುತ್ತೆ ಅನಿಸುತ್ತೆ. ಆಲ್ಮೋಸ್ಟ್ ಅಲ್ಲಿ ನೋಡಿ, ಅಲ್ಲಿ ನೋಡಿ. ಸ್ಪೈಡರ್ ಮಂಕಿ ಇದೆ ನೋಡಿ. ಇದು ಹೆಂಗಿದೆ, 27-33 ವರ್ಷವರೆಗೂ ಜೀವಂತವಾಗಿರುತ್ತಂತೆ. ಸೊ ಈ ಗ್ಲಾಸಿಂದ ಇದೆ, ಇದು ಹೈಡ್ ಹಾಕಿದೆ.
ನಾವು ನೋಡೋದು ನಾವು ನೋಡಬಾರ್ದು ಅಂತ ಇಲ್ಲಿ ನೋಡಿ ಮೂತಿ ಈ ಕಡೆ so. Oh, yeah. Okay. Okay. We're hoping to get him in with her soon. Oh. Give her some home field advantage and maybe even get a little spider monkey out of it. She's adorable. Yeah, they're nice. That looks good. Yeah, these guys are super cool. Spider monkey. ಅದು ಮೂತಿ ಹಿಂಗೆ ಮಾಡ್ತಾ ಕೂತಿದೆ. ಓಕೆ ಓಕೆ ಇದ್ಯಾವುದು ನೋಡ್ರಿ ಒಳ್ಳೆ ನಾಯಿ ಜಾತಿ ತರ ಇದೆ ಯಾಕಾದ್ರೂ ಫೋನ್ ಮಾಡಿರ್ಬೇಕು ಆಟ ಆಡ್ತಾ ಇದೆ ಅಯ್ಯೋ ಹೆಂಗ್ ಮಾಡ್ತಾ ಇದೆ ನೋಡಿ ಅದು ಇದು ಇದು ನಮ್ದು ಮುಂಗುಸಿ ಅಂತ ಹೇಳ್ತೀವಿ ಅಲ್ವಾ ನಮ್ಮ ಇಂಡಿಯಾದಲ್ಲಿ ಆ ಥರದ್ದು ಸೊ ಹಾಗಾಗಿ ಇಲ್ಲೊಂದಿದೆ ಚಿಕ್ಕದಿದೆ ಅದು ಇವೆರಡು ಮರಿಗಳು ಆಯ್ತಪ್ಪ ಅಲ್ಲೇ ತಿರುಗಾಡ್ರಿ ನೀವು ಅಲ್ಲಿ ನೋಡ್ರಿ ಅವ ಆಪೋಸಿಟ್ಗಳು ಹಂಗೆ ಬರ್ತಾ ಇರೋದು ಹೋಗ್ತಾ ಇರೋದು ರೀ ಸೊ ಇದು ನೋಡಿ ಹೆಂಗೆ ನೋಡ್ತಾ ಇದೆ ವೈಟ್ ಫೇಸ್ಡ್ ಕ್ಯಾಪಾಚಿನ್ ಅಂತ ಇದು ಸೊ ಇಲ್ಲಿ ಬಂತು ಇದು ಪಂಚ್ ಥರ ಇಲ್ಲ ಪಂಚ್ ಚೆನ್ನಾಗಿದೆ ಮಂಕಿ ಇದು ಒಂಥರ ಇದೆ ಐ ಡೋಂಟ್ ಲೈಕ್ ಇಟ್